ದಾವಣಗೆರೆಯಲ್ಲಿ ಅತ್ತೆ ಅಳಿಯನ್ ಜೊತೆಗೆ ಪರಾರಿಯಾಗಿರುವಂತ ಸ್ಟೋರಿ ಇತ್ತಲ್ಲ, ಅದಕ್ಕೆ ಈಗ ಟ್ವಿಸ್ಟ್ ಅಂತೆ. ಈಗ ಹೊಸ ಕಥೆಯನ್ನ ಹೇಳ್ತಾ ಇದ್ದಾರೋ ಅಥವಾ ಸತ್ಯ ಇದೇನಾ ಗೊತ್ತಿಲ್ಲ. ಈಗ ಮೇಡಮ್ ಅವ್ರು ಹೇಳ್ತಾ ಇರೋದಂತೂ ಹಿಂಗೆ, ಅತ್ತೆ ಜೊತೆಗೆ ಹೋಗಿದ್ದ ಎನ್ನಲಾದಂಥ ಅಳಿಯ ನಾಪತ್ತೆ ಅಂತೂ ಆಗ್ಬಿಟ್ಟಿದ್ದಾನೆ. ಅಳಿಯ ನನ್ನ ಜೊತೆಗೆ ಬಂದಿಲ್ಲ ಅಂತ ಅತ್ತೆ ಈಗ ಹೇಳ್ತಾ ಇರೋದು. ನನ್ನಿಂದ ಸಾಲ ಮಾಡಿಸಿ ವಾಪಸ್ ಮಾಡದೇನೆ ಹಿಂಸೆ ನೀಡಿದ್ದಾರೆ. ಸಾಲಗಾರರು ಸಾಲ ಕೇಳಿದ್ರೆ ಪತಿ ನಾಗರಾಜ್ ಸ್ಪಂದಿಸ್ತಾ ಇಲ್ಲ. ಸಾಲಗಾರರಿಗೆ ಭಯ ಬಿದ್ದು ನಾನು ತವರು ಮನೆಗೆ ಹೋಗ್ಬಿಟ್ಟಿದ್ದೆ ಅಂತ ಈಗ ಪತ್ತೆಯಾದಂಥ ಆರೋಪಿತ ಅತ್ತೆ ಶಾಂತ ಸ್ಪಷ್ಟನೆಯನ್ನ ಕೊಡ್ತಾ ಇದ್ದಾರೆ. ಬಟ್ ಅಳಿಯ ಎಲ್ಲಿ ಹೋದ? ಅಳಿಯ ಇನ್ನೂ ಪತ್ತೆಯಾಗಿಲ್ಲ. ದುಡ್ಡು ತಗೊಂಡೋದ್ರು, ಚಿನ್ನ ತಗೊಂಡೋದ್ರು ಅಂತೆಲ್ಲ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡಿದ್ರು. ಆ ಚಿನ್ನ ಇದೆಲ್ಲ ಬರೀ ಅಳಿಯ ತಗೊಂಡು ಹೋಗಿದ್ನ ಅಥವಾ ಇವರು ತಗೊಂಡು ಹೋಗಿದ್ರ ಅಥವಾ ಇದನ್ನು ಹೊಸ ಡ್ರಾಮಾನ? ಹಾಗಾಗಿ ಮುದ್ದೇನಹಳ್ಳಿದು ಏನು ಶಾಂತಮ್ಮ ಅವರು ಕಾಣೆ ಆಗಿದ್ದಾರೆ ಅಂತ ಪ್ರಕರಣ ಕೊಟ್ಟಿದ್ರು. ಅದನ್ನ ನಾವೀಗಾಗಲೇ ಅದನ್ನು ಕ್ಲೋಸ್ ಮಾಡಿದ್ದೀವಿ. ಶಾಂತಮ್ಮ ಮರಳಿ ಬಂದಿದ್ದಾರೆ. ಶಾಂತಮ್ಮ ಅವರು ಮರಳಿ ಬಂದಿದ್ದಾರೆ. ಆಮೇಲೆ ಇನ್ನೊಬ್ಬ ಯುವಕ ಅದು ನಾಪತ್ತೆಯಾಗಿದ್ದಾನೆ. ಗಣೇಶ ಇದುವರೆಗೆ ಬಂದಿಲ್ಲ. ಅದು ಪ್ರಕರಣ ದಾಖಲಾಗಿದೆ. ಹೌದು, ಅವ್ರು ಹೆಂಡತಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ ಅದನ್ನು ಕೂಡ ನಾವು ಪ್ರಕರಣ ದಾಖಲಿದ್ದೀವಿ. ನಮ್ಗಿನ್ನೂ ಅವ್ರು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿ ನನ್ನನ್ನು ಮನೆಯಿಂದ ಓಡಿಸಿ ನಾನು ನೆಂಟ್ರ ಮನೆಗೆ ಹೋಗಿರಂಗ್ ಮಾಡಿ ಇರೋ ಬರೋರ ಹತ್ರಕ್ಕೆಲ್ಲ ಸಾಲ ಸಂಘ ಎಲ್ಲ ತೆಗೆದುಕೊಟ್ಟಿದ್ದೀನಿ. ಅವರಿಗೆ ಎಲ್ಲ ತೆಗೆದುಕೊಟ್ಟು ನಾನು ಹೋಗಿ ಅಲ್ಲಿಂದ ಫೋನ್ ಮಾಡ್ತೀನಿ. ಒಬ್ರು ಸಂಘ ಸಾಲ ಯಾವ್ದು ಒಪ್ಕೊಂಡಿಲ್ಲ, ಯಾವ್ದಾವ್ದನ್ನು ಒಪ್ಕೊಳ್ದಂಗೆ ಅವ್ರಿಗೆ ಕೊಟ್ಟರೆ ಸಾಲ ಕೊಟ್ಟರವರಿಗೇನೆ ವಾಪಸ್ಸು ನೀವು ಹೋಗ್ರಿ ವಿಷ ಕೊಡಿ ಹೋಗ್ರಿ ಆಕೆ ಹೋಗಿದ್ದಾಳಲ್ಲ ಅಂತ ನನ್ನ ಮೇಲೆ ಆರೋಪ ಹಾಕಿ ಕಳಿಸಿದ್ದಾರೆ. ಆರೋಪ ಹಾಕಿ ಕಳಿಸಿರೋದಂದ್ರೆ ಆ ಹುಡುಗನೂ ನನಗೂ ಸಂಬಂಧನೇ ಇಲ್ಲ. ಅವನೆಲ್ಲೋಗಿನಿ ಅಂತ ನನಗೆ ಗೊತ್ತಿಲ್ಲ, ನಾನೆಲ್ಲೋಗಿನಿ ಅಂತ ಅವನಿಗೆ ಗೊತ್ತಿಲ್ಲ. ಈಗ ಅದನ್ನ ಅಟ್ಯಾಚ್ ಮಾಡಿ ಹೇಳ್ತಾ ಇದಾರೆ. ಆ ಹುಡುಗಿ ಮಲತಾಯಿ ಮಗಳು ಮಲತಾಯಿ ಅಂತ ಹೇಳ್ತಾಳೆ. ಅವಳನ್ನ 8 ವರ್ಷದಿಂದ ನಾನೇ ಸಾಕಿದ್ದೆ. ಮಗಳಿಗಿಂತ ಹೆಚ್ಚಾಗಿ ಸಾಕಿ ಪ್ರತಿಯೊಂದೂ ಆಧಾರ ಇಟ್ಕೊಂಡಿವಿ. ನಾವು ಪ್ರತಿಯೊಂದೂ ಅಷ್ಟು ಚೆನ್ನಾಗಿ ಸಾಕಿರೋದಕ್ಕೂ ಆಧಾರ ಐತೆ ಇಟ್ಕೊಂಡಿದ್ದು. ಇವತ್ತು ಹಿರೇ ಹೆಂಡತಿ ಡೈವರ್ಸ್ ಮಾಡ್ಕೊಂಡಿದ್ರು. ನಮ್ಮನೆಯವ್ರಿಗೆ 3ನೇ ಹೆಂಡತಿ ನಾನು. ಡೈವರ್ಸ್ ಮಾಡ್ಕೊಂಡಳನ್ನ ನನ್ನನ್ನು ಹೊಡೆದು ಕಳಿಸಿ ಇಬ್ರು ನಡರಾತ್ರಿಗೆ ಬಂದು ನನ್ನನ್ನು ಇಬ್ರು ಹೊಡೆದಾರೆ. ಇಬ್ರು ಹೊಡೆದು ಕಳಿಸಿದ್ದಕ್ಕೆ ನಾನು ಹೋಗಿದ್ದೀನಿ. ಅದನ್ನ ಈ ತರ ಕತೆ ಕಟ್ಟಿ ಈ ತರ ಎಲ್ಲ ಇಷ್ಟೊಂದು ದೊಡ್ಡ ಅವಂತರ ಮಾಡಿ ನನ್ನ ಟಿವಿ ಒಳಗೆಲ್ಲ ಬಿಟ್ಟಿದೆ. ಇದೇ ಊರಾಗ ಇದ್ದೀನಿ ನಾನು. ಎಲ್ಲೋ ಬೀಗ ಹಾಕೊಂಡು ಪರಾರಿಯಾಗಿ ಹೋಗಿದ್ದಾಳೆ. ಸಾಲಗಾರರೆಲ್ಲ ಹೊರಗೆ ಹಾಕಿದ್ದಾರೆ ಅಂದ್ರೆ ಮತ್ತೆ ಸಾಲ ಕೇಳಕ್ ಬಂದ್ರು.